ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಈ ದಿನದ ವಿಶೇಷತೆ ಹಾಗೂ ನೀವು ಕಳಿಸಿರುವ ಸಂದೇಶಗಳ ಜೊತೆಗೆ 12 ರಾಶಿಗಳ ಫಲಾಫಲಗಳ ಬಗ್ಗೆ ಗಮನ ಹರಿಸ್ತಾ ಹೋಗೋಣ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಚತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಥಾ ಯಶ್ರಿತೌ ವಾಚನ್ನ ಸದ್ದಾತ್ಮನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು, ಪ್ರತಿಪತ್ ತಿಥಿ, ಅನುರಾಧ ನಕ್ಷತ್ರ. ಈ ದಿವಸ ನಾವು ಮಾರ್ಗಶಿರ ಮಾಸಕ್ಕೆ ಪ್ರವೇಶ ಮಾಡಿದ್ದೀವಿ. ಮಾಸಾನಾಂ ಮಾರ್ಗಶೀರ್ಷೋಹಂ ಮಾರ್ಗಶೀರ್ಷೋಸ್ಮಿ. ಮಾಸಗಳಲ್ಲಿ ನಾನು ಮಾರ್ಗಶಿರ ಮಾಸವಾಗಿದ್ದೀನಿ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಘೋಷಣೆ ಮಾಡ್ತಾನೆ. ಈ 12 ಮಾಸಗಳಲ್ಲಿ ಯಾವುದು ಅತ್ಯಂತ ಶ್ರೇಷ್ಠ ಮಾಸ ಅಂತಂದರೆ ಮಾರ್ಗಶಿರ ಮಾಸ. ಯಾಕಾಗಿ ಅಂದರೆ ಕೃಷ್ಣನಿಗೆ ಪ್ರಿಯವಾದ ಮಾಸ. ನಾನು ಮಾರ್ಗಶಿರ ಮಾಸವಾಗಿದ್ದೀನಿ ಇಡೀ ಮಾಸಗಳಲ್ಲಿ ಅಂತ ಹೇಳ್ತಾನೆ. ಹಾಗಾಗಿ ಮಾರ್ಗಶಿರ ಮಾಸ ಅಂತಕ್ಕಂಥದ್ದು ಎಷ್ಟು ಶ್ರೇಷ್ಠವಾದದ್ದು. ಈ ಮಾಸಗಳಲ್ಲಿ ಯಾವುದು ಭಗವಂತನ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತೆ ಅಂತಂದರೆ ಅದು ಮಾರ್ಗಶಿರ ಮಾಸ ಅಂತ. ಹೀಗಾಗಿ ಮಾರ್ಗಶಿರ ಮಾಸ ಒಂದು ಪವಿತ್ರ ಮಾಸ. ಕಾರ್ತಿಕ ಮಾಸವನ್ನು ನಾವು ಕಾರ್ತೀಕ ಸಮೋ ಮಾಸ ಅಂತ ಗಮನಿಸಿದ್ವಿ. ಪ್ರತಿ ಮಾಸವೂ ವಿಶೇಷವಾಗಿದೆ. ಒಂದೊಂದು ಮಾಸದಲ್ಲೂ ಒಂದೊಂದು ವಿಶೇಷ ವೈಭವಗಳನ್ನು, ಅದರದೇ ಆದ ಸಂಪನ್ನತೆಯನ್ನು ನಾವು ಕಾಣ್ತಾ ಬಂದಿದ್ದೀವಿ. ಪ್ರತಿದಿನವೂ ದಾಸರು ಹೇಳಿಲ್ವಾ, ಇಂದಿನ ದಿನವೇ ಶುಭ ದಿನವು ಅಂತ. ಪ್ರತಿದಿನವೂ ಶುಭ ದಿನವೇ, ಅದರಲ್ಲೇನು ಸಂಶಯ ಇಲ್ಲ. ನಾವು ಕಂಡುಕೊಳ್ಬೇಕಷ್ಟೆ, ಮನಸ್ಸಿಗೆ ತಂದುಕೊಳ್ಬೇಕು ಈ ದಿನದ ವಿಶೇಷತೆ. ಹಾಗಾಗಿ ದಿನ ವಿಶೇಷ ಅಂತಕ್ಕಂಥದ್ದು ಇರೋದು. ಪ್ರತಿದಿನವೂ ಏನೋ ಒಂದು ವಿಶೇಷತೆಯನ್ನು ಕಾಣ್ತಾನೇ ಇದ್ದೀರ ಅಲ್ವಾ. ಈ ಮಾಸಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಈ ದಿವಸ ಇದು ಅತ್ಯಂತ ಶ್ರೇಷ್ಠವಾದದ್ದು. ಈ ಮಾಸದಲ್ಲಿ ನಾವು ಪ್ರಮುಖವಾದ ಏನು ಆಚರಣೆಗಳನ್ನು ಕಾಣ್ತೀವಿ. ಮೊದಲನೇದಾಗಿ ನಾವು ಕಾಣ್ತಕ್ಕಂಥದ್ದು ಸ್ಕಂದ ಷಷ್ಠಿ ಅಂತ, ಬಹಳ ವಿಶೇಷವಾದದ್ದು. ಸುಬ್ರಹ್ಮಣ್ಯನ ಆರಾಧನೆಗೆ ಉತ್ಕೃಷ್ಟವಾದ ಮಾಸವಾಗಿದೆ ಇದು. ಈ ಕಾರಣದಿಂದಾಗಿ ಸುಬ್ರಹ್ಮಣ್ಯ ಆರಾಧನೆಯನ್ನು ನಾವು ಷಷ್ಠಿ ದಿವಸ ಕಾಣ್ತೀವಿ. ಅದಾದ ಮೇಲೆ ನಾವು ಕಾಣ್ತಕ್ಕಂಥದ್ದು ಈ ಗೀತಾ ಜಯಂತಿಯನ್ನು. ಭಗವದ್ಗೀತೆ ಕೃಷ್ಣನಿಂದ ಉಪದೇಶವಾಯಿತಲ್ಲ, ಅರ್ಜುನನಿಗೆ ಯಾವ ಮಹತ್ತರವಾದ ಗೀತೆಯನ್ನು ಉಪದೇಶ ಮಾಡಿದ್ನೋ ಆ ದಿವಸ ಗೀತಾ ಜಯಂತಿ. ಅದನ್ನು ನಾವು ಈ ಮಾಸದಲ್ಲಿ ಕಾಣ್ತೀವಿ. ಹಾಗಾಗಿ ಬಹುಶಃ ಕೃಷ್ಣನಿಗೆ ಈ ಮಾಸ ಪ್ರಿಯವಾಯಿತು ಅಂತ ಅಂದ್ಕೊಳ್ತೀನಿ. ಇದಾದ ನಂತರದಲ್ಲಿ ನಾವು ದತ್ತಾತ್ರೇಯ ಜಯಂತಿ. ಯಾವುದು ನಾವು ಬಂಧನವನ್ನು, ಬದುಕು ಅಂತಕ್ಕಂಥ ಬಂಧನವನ್ನು ಬಿಡಿಸ್ಕೊಳ್ಬೇಕು, ಅದು ಮುಕ್ತಿ, ಅದು ಆನಂದದ ನೆಲೆ ಅಂತ ಅಂದುಕೊಳ್ತೀವೋ, ಅದಕ್ಕೆ ಪರಮ ಸಾಧನವಾಗಿರತಕ್ಕಂತಹ ದತ್ತಾತ್ರೇಯರ ಆರಾಧನೆ ಮಾಡಬೇಕು. ಆಗ ನೋಡಿ ಅದು ಅವಧೂತ ಸ್ಥಿತಿ ಅಂತ ಕರೀತಾರೆ. ದತ್ತಾತ್ರೇಯರ ಆರಾಧನೆ ಮಾಡಿದ್ರೆ ಲೌಕಿಕದ ಸಮಸ್ಯೆಗಳು ನಮಗೆ ಅಂಟ್ಕೊಳ್ಳಲ್ಲ. ಅಂಥ ಒಂದು ವಿಶಿಷ್ಟವಾದ ದಿವಸವನ್ನು ನಾವು ಕಾಣ್ತೀವಿ ಇದೇ ಮಾರ್ಗಶಿರ ಮಾಸದಲ್ಲಿ. ಇದಾದ ಮೇಲೆ ನಾವು ಗುರು ಪರಿವರ್ತನೆ ಇತ್ಯಾದಿ ಎಲ್ಲ ಕಾಣ್ತೀವಿ. ಮಿಥುನ ರಾಶಿಗೆ ಗುರು ಬಂದುಬಿಡ್ತಾನೆ ಇದೇ ಮಾಸದಲ್ಲೇ. ಆಮೇಲೆ ನಾವು ಪ್ರಮುಖವಾಗಿ ಕಾಣ್ತಕ್ಕಂಥದ್ದು ಧನುರ್ಮಾಸ. ಸೂರ್ಯ ಧನುಸ್ಸು ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದನ್ನು ಧನುರ್ಮಾಸ ಅಂತ ಕರೀತಾರೆ. ಧನುರ್ಮಾಸ ಪೂಜೆ ಪುನಸ್ಕಾರ ಇವುಗಳಿಗೆಲ್ಲ ಶ್ರೇಷ್ಠವಾದ ಮಾಸ. ಅದನ್ನೆಲ್ಲ ನಾವು ಆಯಾ ದಿವಸಗಳಲ್ಲಿ ಅದರ ವಿಶೇಷತೆಯನ್ನು ತಿಳಿತಾ ಹೋಗೋಣ. ಅಂತೂ ನಾವು ಒಂದು ವಿಶಿಷ್ಟವಾದ ಮಾಸಕ್ಕೆ ಈ ದಿವಸ ಪ್ರವೇಶ ಮಾಡಿದ್ದೀವಿ. ಈ ದಿವಸ ಗೌರಿ ಪ್ರಾರ್ಥನೆ ಮಾಡಬೇಕು. ಈ ಹುಣಸೆ ಹಣ್ಣು ಇದೆಯಲ್ಲ, ಅದರ ಉತ್ಪತ್ತಿಯ ಕಾಲ ಇದು. ಈಗಿನಿಂದ ಪುಟ್ಟದಾಗಿ ಪ್ರಾರಂಭವಾಗ್ತಾ ಹೋಗುತ್ತೆ. ಹೊಸ ಒಂದು ಜೀವ ಕಳೆ ಅದಕ್ಕೆ ಬರುತ್ತದೆ. ಅದರಲ್ಲಿ ಗೌರಿಯನ್ನು ಕಂಡು ಗೌರಿ ನಮಸ್ಕಾರ ಮಾಡಬೇಕು ಅಂತಕ್ಕಂಥದ್ದಿದೆ ಈ ದಿವಸ. ಹೀಗಾಗಿ ಗೌರಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇದು ನಿಮ್ಮ ಮನಸ್ಸಿಗೆ ಈ ಒಂದು ಮಾಸ ಮಹಾ ಆನಂದವನ್ನು ಮತ್ತು ಉಪಾಸನೆ ಮಾಡ್ತಕ್ಕಂಥ ಮನೋಧರ್ಮವನ್ನು ಅದನ್ನು ಉಂಟು ಮಾಡಲಿ. ಈ ದಿವಸ ಗೌರಿ ಪ್ರಾರ್ಥನೆ ಮಾಡೋಣ.
ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳ ಕಡೆ ಗಮನ ಹರಿಸೋಣ. ಮೊದಲ ಸಂದೇಶ ಹರ್ಷಿತಾ ಮಂಡ್ಯದಿಂದ. ಇವರು ಹುಟ್ಟಿದ ದಿನಾಂಕ 1/10/1999, ಹುಟ್ಟಿದ ಸಮಯ 7:30 PM. ಈಗ MSc ಬಯೋಟೆಕ್ನಾಲಜಿ ಮಾಡ್ತಿದ್ದೇನೆ, ಮುಂದಿನ ಶಿಕ್ಷಣ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅನ್ನೋದು ಇವರ ಪ್ರಶ್ನೆ. ಹರ್ಷಿತಾ ಅವರ ಪ್ರಶ್ನೆ ಈಗ ಉನ್ನತ ಶಿಕ್ಷಣದ ಬಗ್ಗೆ ಕೇಳಿದ್ದಾರೆ. ಬಯೋಟೆಕ್ನಾಲಜಿ ಮಾಡ್ತಾ ಇದ್ದಾರೆ, ಮುಂದೆ ಏನು ಅಂತ ಕೇಳಿದ್ದಾರೆ. ನೋಡೋಣ. ನೋಡಿ, ತಮ್ಮದು ಮೇಷಲಗ್ನವಾಗಿದೆ. ಲಗ್ನದಲ್ಲಿ ಗುರು ಇರ್ತಕ್ಕಂಥದ್ದು ಶನೈಶ್ಚರನ ಜೊತೆಗೆ ನಿಮಗೆ ಪಂಚಮ ಸ್ಥಾನದಲ್ಲಿ ಶುಕ್ರನಿರ್ತಕ್ಕಂಥದ್ದು, ಪಂಚಮಾಧಿಪತಿ ರವಿ ಷಷ್ಠದಲ್ಲಿರೋದು, ಇದೆಲ್ಲ ಗ್ರಹಸ್ಥಿತಿಯನ್ನು ನೋಡಿದಾಗ ನಿಮ್ಮ ಜಾತಕದಲ್ಲಿ ಬಲ ಯಾವುದಪ್ಪ ಅಂದರೆ ಲಗ್ನಾಧಿಪತಿ ಕುಜ, ಅವನು ಸ್ವಕ್ಷೇತ್ರದಲ್ಲಿದ್ದಾನೆ, ತುಂಬ ಚೆನ್ನಾಗಿದೆ, ತೊಂದರೆ ಇಲ್ಲ, ನೀವೇನು ತೊಗೊಂಡಿದ್ದಿರೋದು ಸರಿ ಇದೆ. ಅದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದೇ ನೀವು ರಿಸರ್ಚ್ ಮಾಡಲಿಕ್ಕೆ ಅನುಕೂಲ ಇದೆ. ಗುರು ಶನೈಶ್ಚರಿದ್ದಾಗ ಸಂಶೋಧನೆ, ಅಧ್ಯಯನ ಇವುಗಳ ಕಡೆಗೆ ಹೆಚ್ಚಿನ ಗಮನ ಕೊಟ್ಟರೆ ಒಳ್ಳೆಯ ನೀವು ಅದರಲ್ಲಿ ಮುಂದುವರೆದು ಅನುಕೂಲ ಸಾಧಿಸಬಹುದು ಅನ್ನೋದನ್ನು ಸೂಚಿಸ್ತಾ ಇದೆ. ನೀವು ಕ್ಲಿನಿಕಲ್ ರಿಸರ್ಚ್ ಅಂತಾರಲ್ಲ, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದನ್ನ ಪ್ರಯತ್ನ ಮಾಡಿ ಮುಂದುವರಿಬಹುದು. ನಿಮಗೆ ಒಳ್ಳೆಯ ಛಾತಿ ಇದೆ, ಶಕ್ತಿ ಇದೆ, ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಖಂಡಿತ ಚೆನ್ನಾಗಿದೆ, ಜಾತಕ ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ. ನಿಮಗೆ ಪ್ರತಿಭಾಶಾಲಿತ್ವವೂ ಇದೆ, ಜಾಣ್ಮೆಯೂ ಇದೆ, ಇದೆಲ್ಲ ಚೆನ್ನಾಗಿದೆ, ಒಳ್ಳೆಯ ಅಂಶ. ಹೀಗಾಗಿ ಮುಂದುವರಿತೀರಾ, ಯೋಚನೆ ಮಾಡಬೇಡಿ. ಕೆಲಸವು ಅನುಕೂಲವೂ ಆಗುತ್ತೆ. ಈಗ ಪ್ರಸ್ತುತ ಕಾಲ ನಿಮಗೆ ನಡೀತಾ ಇರೋದು ಗುರುದಶೆಯೇ ನಡೀತಾ ಇದೆ. ಗುರುದಶೆಯಲ್ಲಿ ಈಗ ಶುಕ್ರ ಭುಕ್ತಿ ನಡೀತಾ ಇದೆ. ಶುಕ್ರ ನಿಮ್ಮ ಜಾತಕದಲ್ಲಿ ಅವನು ಶತ್ರು ಕ್ಷೇತ್ರದಲ್ಲಿದ್ದಾನೆ, ಸ್ವಲ್ಪ ವೀಕ್ ಇದೆ. ಭುಕ್ತಿ ಕಾಲ ಸ್ವಲ್ಪ ವೀಕ್ ಆಗಿದೆ. ಇದಕ್ಕೆ ನೀವು ಆತಂಕ ಮಾಡ್ಕೋಬೇಕಾಗಿಲ್ಲ. ಶುಕ್ರನಿಗೆ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ಮೊಸರು ದಾನ ಮಾಡಿ. ಪ್ರತಿ ಶುಕ್ರವಾರ ಕೊಟ್ಟು ಬರೋದು ಮೊಸರನ್ನು, ಇದು ತುಂಬ ಸಹಾಯವಾಗುತ್ತೆ, ಮಾಡಿ ನೋಡಿ. ಜೊತೆಗೆ ತುಪ್ಪ ಕೊಟ್ಟರು ತುಂಬ ಚೆನ್ನಾಗಿರುತ್ತೆ. ಮೊಸರು ಹಾಗೂ ತುಪ್ಪ ಎರಡೂ ದಾನ ಮಾಡಿ, ತುಂಬ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ನಾಗರಾಜು ತುಮಕೂರಿಂದ. ಇವರು ಹುಟ್ಟಿದ ದಿನಾಂಕ 1/4/1994, ಹುಟ್ಟಿದ ಸಮಯ 1:30 PM. ಇವರ ಪ್ರಶ್ನೆ, ಮನೆ ಸಮಸ್ಯೆ ಬಹಳ ಇದೆ, ಪರಿಹಾರ ತಿಳಿಸಿ. ನಾಗರಾಜ್ ಅವರ ಪ್ರಶ್ನೆ, ತುಂಬ ಸಮಸ್ಯೆಯಲ್ಲಿದ್ದಾರೆ ಪಾಪ ಅವರು. ನೋಡೋಣ. ಗ್ರಹಚಾರ ವಶಾತ್ ನಮಗೆ ಉಂಟಾಗುತ್ತೆ. ಗ್ರಹಚಾರ ಅಂತಂದರೆ ಅರ್ಥ ಏನು? ಸಾಮಾನ್ಯ ನಾವು ಅಂದ್ಕೊಳ್ತೀವಿ, ಅಯ್ಯೋ ಒಳ್ಳೆಯ ಗ್ರಹಚಾರ ನಂದು ಅಂತ. ಗ್ರಹ ಅಂದರೆ ಇದೇ ಗ್ರಹಗಳು, ಚಾರ ಅಂದರೆ ಸಂಚಾರ. ಗ್ರಹಗಳ ಸಂಚಾರದಿಂದಾಗಿಯೇ ಅದಕ್ಕೆ ಹೆಸರು ಗ್ರಹಚಾರ ಅಂತ ಬಂದುಬಿಟ್ಟಿದೆ. ಆ ಸಂಚಾರದಲ್ಲಿರೋ ಗ್ರಹ ದುಸ್ಥಾನದಲ್ಲಿದ್ದಾಗ ನಮಗೆ ಇಂಥ ವ್ಯಥೆ ನೋವು ಬರೋದು ಜಾಸ್ತಿ. ಹೀಗಾಗಿ ಪ್ರಸ್ತುತ ನಿಮ್ಮ ಜಾತಕ ನೋಡಿದ್ರೆ ನಿಮ್ಮದು ಕರ್ಕಟಕ ಲಗ್ನ. ಪ್ರಸ್ತುತ ಈಗ ನಿಮಗೆ ಶುಕ್ರ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು, ಬುಧನ ಒಂದು ಕಾಲ ನಡೀತಾ ಇದೆ. ಮುಂದೆ ಶುಕ್ರಾದಿತ್ಯ ಸಂಧಿಶಾಂತಿ ಬೇರೆ ಇದೆ. ಮುಂದಿನ ಜನವರಿ 26 ಆಗಸ್ಟ್ ನಂತರದಲ್ಲಿ ಅದೊಂದು ತೊಡಕಿನ ಕಾಲ. 2027 ಅಕ್ಟೋಬರ್ವರೆಗೆ ನಿಮಗೆ ಈ ರೀತಿಯ ಒಂದು ಬಾಧೆ ಇದೆ. ಆಮೇಲೆ ನಿಮಗೆ ಖಂಡಿತ ಚೆನ್ನಾಗಿದೆ. 27ರವರೆಗೆ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. 27 ಅಕ್ಟೋಬರ್ವರೆಗೆ. ಈಗ ಮುಂದಿನ ಇನ್ನು 2 ವರ್ಷ ಶಾಂತವಾಗಿ, ಹೇಗೆ ಅಂದರೆ DVG ಅವರು ಒಂದು ಮಾತು ಹೇಳ್ತಾರೆ, ಇಂಥ ಸಂಕಟ ಬಂದಾಗ ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ. ಸಹನೆ ಅನ್ನೋದೇ ನಮಗೆ ವಜ್ರ ಕವಚವಾಗಿರಬೇಕು. ತಾಳ್ಮೆ ಗೆಡಬಾರ್ದು, ಧೃತಿಗೆಡಬಾರ್ದು. ಇವೆರಡು ಸಮಾಧಾನವಾಗಿ, ಗೊತ್ತಿದೆ ಕಷ್ಟ ನೋವಿದೆ, ಇಲ್ಲ ಅಂತಲ್ಲ. ಒಂದು ಶರೀರಕ್ಕೆ ಯಾವುದೋ ಒಂದು ಗಾಯವಾದರೆ ಅದು ಮಾಯೋವರೆಗೂ, ಅದಕ್ಕೆ ಹೊಸ ಚರ್ಮ ಬರೋವರೆಗೂ ಆ ಸಮಸ್ಯೆ ನೋವು ಸಹಜ. ನೀವೇನು ಮಾತ್ರೆ ತಗೊಳ್ಳಿ, ಏನು ಮುಲಾಮ್ ಹಚ್ಚಿ ಹೋಗಲ್ಲ. ಹೋಗಬೇಕಾಗಿದ್ರೆ ಒಂದಷ್ಟು ಕಾಲ ಬರಬೇಕು. ಹೀಗಾಗಿ ಅದಕ್ಕೆ ಹೇಗೆ ತಾಳ್ಮೆಯಿಂದ ತಟ್ಕೊಳ್ತೀವೋ ಆ ರೀತಿಯಲ್ಲೇ ನಿಮಗೆ 2 ವರ್ಷ ಸ್ವಲ್ಪ ಸಮಾಧಾನವಾಗಿದ್ದುಬಿಡಿ. ಅದಕ್ಕೆ ಏನು ಪರಿಹಾರ ಮಾಡಬಹುದು ಅಂತಂದರೆ, ಈಗ ನಡೀತಾ ಇರತಕ್ಕಂತಹ ಕಾಲವಶಾತ್ ನಿಮಗೆ ಬುಧ ಅಷ್ಟಮದ ಬೇರೆ ಇದ್ದಾನೆ. ಹೀಗಾಗಿ ವ್ಯಥೆ, ನೋವು, ಅಪಮಾನ ಇದೆಲ್ಲ ಇದೆ. ಇದಕ್ಕೆ ವಿಷ್ಣು ಸಹಸ್ರನಾಮವೇ ತುಂಬ ದಿ ಬೆಸ್ಟ್ ಪರಿಹಾರ. ಯಾವುದಪ್ಪ ಅಂದರೆ ವಿಷ್ಣು ಸಹಸ್ರನಾಮ ಪಾರಾಯಣ. ಪ್ರತಿ ದಿವಸ ನೀವು ಬೆಳಗ್ಗೆ ಸಂಜೆ 2 ಬಾರಿ ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ಸ್ವಲ್ಪ ತಟ್ಕೊಳ್ಳೋ ಶಕ್ತಿ ಬರುತ್ತೆ ನಿಮಗೆ. ಒಳ್ಳೆಯದಾಗಲಿ. ಆಮೇಲೆ ತುಂಬ ಚೆನ್ನಾಗಿದೆ, ಹೆದರಬೇಡಿ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಜ್ಯೋತಿ ಭದ್ರಾವತಿಯಿಂದ. ಇವರು ಹುಟ್ಟಿದ ದಿನಾಂಕ 18/4/2000, ಹುಟ್ಟಿದ ಸಮಯ 9:02 AM. ಇವರ ಪ್ರಶ್ನೆ, ಸ್ವಂತ ಡೆಂಟಲ್ ಕ್ಲಿನಿಕ್ ಮಾಡ್ಬೋದಾ ತಿಳಿಸಿ, ಮದುವೆ ಯಾವಾಗ ಆಗುತ್ತೆ, ಜೀವನ ಹೇಗಿದೆ ಅಂತ.
ಜ್ಯೋತಿಯವರ ಪ್ರಶ್ನೆ ಒಂದು, ಡೆಂಟಲ್ ಸ್ವತಂತ್ರವಾಗಿ ಮಾಡಬಹುದಾ ಅಂತ ಕ್ಲಿನಿಕ್. ಆಮೇಲೆ ವಿವಾಹದ ಬಗ್ಗೆ ಕೇಳಿದ್ದಾರೆ, ಎರಡು ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನ, ಲಗ್ನದ ಅಧಿಪತಿ ಧನಾಧಿಪತಿ ಇಬ್ಬರು ಲಾಭದಲ್ಲಿದ್ದಾರೆ, ತುಂಬ ಬಲಿಷ್ಠರಾಗಿದ್ದಾರೆ. ಬುಧ ನೀಚ ಸ್ಥಾನ, ಬುಧನಿಗೆ ಸಂಶಯ ಇಲ್ಲ ಅದರಲ್ಲಿ, ಇರಲಿ ತೊಂದರೆ ಇಲ್ಲ. ಆದರೆ ಶುಕ್ರ ತುಂಬ ಚೆನ್ನಾಗಿದ್ದಾನಲ್ಲ, ಲಗ್ನದ ಅಧಿಪತಿ ಒಬ್ಬ ಬಲಿಷ್ಠನಾಗಿದ್ಬಿಟ್ರೆ ಸ್ವತಂತ್ರವಾಗಿ ಬೆಳೆಯುವ ಶಕ್ತಿ ಇದೆಯಾ ಅಂದರೆ ಇದೆ. ಕ್ಲಿನಿಕ್ ಮಾಡಬಹುದಾ ಅಂದರೆ ಖಂಡಿತ ಮಾಡಬಹುದು. 10 ಜನರ ಹಲ್ಲು ನೋವನ್ನು ನಿವಾರಣೆ ಮಾಡಬಹುದು ತಾವು, ಸಂಶಯ ಇಲ್ಲ. ತುಂಬ ಚೆನ್ನಾಗಿದೆ, ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ, ಯೋಚನೆ ಮಾಡಬೇಡಿ. ಪ್ರಸ್ತುತ ನಿಮಗೆ ಗುರುದಶೆಯಲ್ಲಿ ಈಗ ಶನೈಶ್ಚರನ ಭಕ್ತಿ ನಡೀತಾ ಇದೆ. ಶನೈಶ್ಚರ ಸ್ವಲ್ಪ ವೀಕ್ ಆಗಿದ್ದಾನೆ, ಈಗ ಬೇಡ. ನಿಮಗೆ 2027 ಅಕ್ಟೋಬರ್ ದಾಟಬೇಕು, ಆಮೇಲೆ ನಿಮಗೆ ಅನುಕೂಲ ಇದೆ. ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆ ಬೇಕು, ಅಲ್ಲಿವರೆಗೆ ಬೇಡ. ಅಲ್ಲಿವರೆಗೆ ಬೇರೆ ಕಡೆ ನೀವು ಕೆಲಸ ಮಾಡಿಕೊಳ್ತಾ ಅನುಭವವನ್ನು ಸಂಪಾದಿಸಬೇಕು ಅಲ್ಲಿವರೆಗೆ. ಆಮೇಲೆ ತುಂಬ ಚೆನ್ನಾಗಿದೆ, ಅನುಕೂಲ ಆಗ್ತಾ ಹೋಗುತ್ತೆ. ಅಲ್ಲಿಂದ ನಿಮಗೆ ಜೀವನ ಚೆನ್ನಾಗಿದೆ. ವಿವಾಹಕ್ಕೆ ಯಾವಾಗಪ್ಪ ಕಾಲ ಅಂತಂದರೆ, ವಿವಾಹ ನಿಮಗೆ 2027 ಆಗಬೇಕು, ಆನಂತರವೇ ತುಂಬ ಚೆನ್ನಾಗಿದೆ. ಅಷ್ಟರಲ್ಲಿ ಸಾಧ್ಯತೆ ಇಲ್ಲವಾ ಅಂತಂದರೆ ನಿಮಗೆ ಮುಂದಿನ ವರ್ಷ ಜೂನ್ನಲ್ಲಿ ಗುರುಬಲ ಬರುತ್ತೆ, ಆ ಸಂದರ್ಭದಲ್ಲಿ ಪ್ರಯತ್ನ ಪಟ್ಟರೂ ಆಗುತ್ತೆ. ನಿಮ್ಮದು ನೋಡಿ, ಈ ಲಗ್ನಕ್ಕೆ ಸಪ್ತಮಾಧಿಪತಿ ಕುಜ ಅಲ್ವಾ, ಹೀಗಾಗಿ ಕುಜನ ಸಂಚಾರ ಬೇಗ ಇರ್ತದೆ, ತೊಂದರೆ ಇಲ್ಲ. ವಿವಾಹಕ್ಕೆ ಏರ್ಪಾಡಾಗುತ್ತೆ. ಮುಂದಿನ ಜೂನ್ ನಂತರದಲ್ಲಿ ಪ್ರಯತ್ನ ಪಟ್ಟರೆ ವಿವಾಹ ಆಗುತ್ತೆ, ಆದರೆ 27 ನಂತರ ಹೆಚ್ಚಿನ ಬಲ ಇದೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಅನಗ ಬೆಂಗಳೂರಿಂದ. ಇವರು ಹುಟ್ಟಿದ ದಿನಾಂಕ 17/11/2000, ಹುಟ್ಟಿದ ಸಮಯ 12:15 PM. ಇವರ ಪ್ರಶ್ನೆ, ಮದುವೆ ಯಾವಾಗ ಆಗುತ್ತೆ ತಿಳಿಸಿ, ಏನಾದರೂ ದೋಷಗಳಿದ್ದರೆ ಪರಿಹಾರ ತಿಳಿಸ್ಕೊಡಿ ಅಂತ. ಅನಘ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ, ಏನಾದರೂ ದೋಷ ಇದ್ದರೆ ಹೇಳಿ ಅಂತ ಹೇಳಿದ್ದಾರೆ. ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮಾಧಿಪತಿ, ವಿವಾಹದ ಅಧಿಪತಿ ವಿವಾಹ ಸ್ಥಾನದಲ್ಲೇ ಇದ್ದರೆ ದೋಷವಲ್ಲ, ಅದು ಯೋಗವಾಗುತ್ತೆ. ಹೀಗಾಗಿ ನಿಮ್ಮ ಜಾತಕ ಚೆನ್ನಾಗಿದೆ. ಸಪ್ತಮ ಸ್ಥಾನದಲ್ಲಿ ಸಪ್ತಮಾಧಿಪತಿಯೇ ಇದ್ದರೆ ಅವನು ಏನು ದಾರ ಸೌಖ್ಯ ಸಮನ್ವಿತ ಅಂತ ಹೇಳುತ್ತಲ್ಲಿ ಫಲ ಹೇಳ್ತಾ ಇದೆ. ವಿವಾಹದಲ್ಲಿ ಒಂದು ಸೌಖ್ಯ ಬಾಳ್ವೆ ಏರ್ಪಾಡಾಗುತ್ತೆ. ವಿವಾಹ ನಂತರ ತುಂಬ ಚೆನ್ನಾಗಿರ್ತೀರ, ಶುಭವಾಗಿರ್ತೀರ ಅಂತ ಸೂಚಿಸ್ತಾ ಇದೆ. ಚೆನ್ನಾಗಿದೆ, ಆತಂಕ ಬೇಡ. ಯಾವುದೇ ದೋಷ ಇತ್ಯಾದಿಗಳಿಂದಾಗಿ ಏನೂ ನಿಮ್ಮ ಜಾತಕ ಅದನ್ನು ಸೂಚಿಸ್ತಾ ಇಲ್ಲ, ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ. ಪ್ರಸ್ತುತ ನಿಮಗೆ ಕೇತು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ರಾಹು ಭುಕ್ತಿ ನಡೀತಾ ಇದೆ. 2026 ಮೇವರೆಗೆ ರಾಹು ಇದೆ. ಅದು ಏನು ಚೆನ್ನಾಗಿಲ್ಲ ಅಂತಲ್ಲ, ತೊಂದರೆ ಇಲ್ಲ, ಜೀವನ ಚೆನ್ನಾಗಿದೆ. ಅಪೇಕ್ಷೆ ಪಟ್ಟರೆ ನೀವು ಈ ವರ್ಷದಲ್ಲಿ ವಿವಾಹ ಆಗಬಹುದು, ಸಂಶಯ ಇಲ್ಲ. ನಿಮಗೆ ಕಾಲ ಯಾವಾಗ ಅಂದರೆ 2027 ಜೂನ್ನಲ್ಲಿ ತುಂಬ ಚೆನ್ನಾಗಿದೆ. ಜೂನ್ ನಂತರ ಅಲ್ಲಿವರೆಗೆ ನೀವು ಕೆಲಸದ ಬಗ್ಗೆ ಗಮನ ಕೊಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ವಿಶಾಖ ಬೆಂಗಳೂರಿಂದ. ಇವರು ಹುಟ್ಟಿದ ದಿನಾಂಕ 17/6/2004, ಹುಟ್ಟಿದ ಸಮಯ 2:40 AM. ಇವರ ಪ್ರಶ್ನೆ, ಆರೋಗ್ಯ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ. ವಿಶಾಖ ಅವರ ಪ್ರಶ್ನೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದಲ್ವ, ಜಾತಕ ನೋಡೋಣ. ನೋಡಿ, ತಮ್ಮದು ಮೇಷಲಗ್ನವಾಗಿದೆ. ಲಗ್ನದಲ್ಲಿ ರಾಹು ಇದ್ದರೆ ಸ್ವಲ್ಪ ತಲೆನೋವು ಬರುತ್ತೆ ರೀ, ತಲೆನೋವು, ಕಣ್ಣಿನ ಬಾಧೆ, ಈ ಥರದ್ದು ಉಂಟಾಗುತ್ತೆ. ಪ್ರಸ್ತುತ ನಿಮಗೆ ಈಗ ನಡೀತಾ ಇರತಕ್ಕಂಥದ್ದು ರಾಹು ದಶೆಯಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ. ಶುಕ್ರ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ. ನೋಡಿಪ್ಪ, ನಿಮಗೆ ತೊಂದರೆ ಇಲ್ಲ, ವಿದ್ಯೆಗೆ ತೊಂದರೆ ಇಲ್ಲ. ಪಂಚಮದಲ್ಲಿ ಗುರು ಇದ್ದಾನಲ್ಲ, ತುಂಬ ಒಳ್ಳೆಯದು. ಬುದ್ಧಿಸ್ಥಾನಾಧಿಪೇ ಸೌಮ್ಯೆ ಬುದ್ಧಿಸ್ಥಾನೇ ಶುಭಯುತೆ ತೀವ್ರ ಬುದ್ಧಿಂ ವಿನಿರ್ದೇಶೇತ್ ಅಂತ ಮಾತು. ಹೀಗಾಗಿ ಬುದ್ಧಿಬಲ ಚೆನ್ನಾಗಿದೆ, ಒಳ್ಳೆಯ ಅಧ್ಯಯನ ಮಾಡ್ತೀರಾ, ಸಂಶೋಧನೆ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ನೀವು ಲಾ ಮಾಡಿದರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಹೀಗೆ ಹಲವು ಶುಭ ಫಲಗಳಿದ್ದಾವೆ, ಯೋಚನೆ ಮಾಡಿಬಿಡಿ. ಚೆನ್ನಾಗಿ ಸಂಪಾದನೆ ಮಾಡ್ತೀರಾ. ನೀವು ಸ್ವತಂತ್ರವಾಗಿ ಏನಾದರೂ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಶುಕ್ರನಿಗೆ ಸಂಬಂಧಿಸಿದ ಹಾಗೆ ವಸ್ತ್ರ, ಆಭರಣ, ವಸ್ತ್ರಾಲಂಕಾರ, ಗೃಹಾಲಂಕಾರ ಇವುಗಳಿಗೆ ಸಂಬಂಧಿಸಿದ ಹಾಗೆ ಅದನ್ನು ಆ ಡಿಸೈನಿಂಗ್ ಕ್ಷೇತ್ರಗಳು ಯಾವುದು ನಿಮಗೆ ಬಲ ಅದನ್ನು ನೋಡಿ. ಇದೆಲ್ಲ ತುಂಬ ಚೆನ್ನಾಗಿದೆ. ಆರೋಗ್ಯದ ನಿಮಿತ್ತ ನೀವು ಸುಬ್ರಹ್ಮಣ್ಯ ಕವಚವನ್ನು ಪ್ರತಿ ದಿವಸ ಕೇಳಿಸ್ಕೊಳ್ಳಿ, ಅದರಿಂದ ಹೆಚ್ಚಿನ ಬಲ ಬರುತ್ತೆ. ಶಾಸ್ತ್ರಿಗಳೇ, 12 ರಾಶಿಗಳ ಫಲಾಫಲ ತಿಳಿಸ್ಕೊಡೋದಾದರೆ. 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಕರ್ಕಟಕ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಕೇತು ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ, ಇನ್ನು ಮಾಂದ್ಯ ಉದಿಯಾಗಿದೆ ಅದು ಕನ್ಯಾ ರಾಶಿಯಲ್ಲಿ, ಶುಕ್ರ ಇರತಕ್ಕಂಥದ್ದು ತುಲಾ ರಾಶಿಯಲ್ಲಿ, ವೃಶ್ಚಿಕ ರಾಶಿಯಲ್ಲಿ ರವಿ, ಚಂದ್ರ, ಕುಜ, ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ.
ಇನ್ನು ರಾಹು ಶನೈಶ್ಚರು ಕುಂಭಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಹಿರಿಯರಿಂದ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಬರುವ ಸಾಧ್ಯತೆ ಇದೆ, ಎಚ್ಚರ ವಹಿಸಿ. ಕೆಲಸ ಕಾರ್ಯಗಳು ಸ್ವಲ್ಪ ವಿಳಂಬ ಆಗಬಹುದು, ವಿಳಂಬ ಕಾರ್ಯ. ಇನ್ನು ಉಳಿದ ಹಾಗೆ ದಿವಸ ಹೆಣ್ಣುಮಕ್ಕಳಿಗೆ ಸ್ವಲ್ಪ ವಾದ ಚರ್ಚೆ ಇಂಥ ಸಾಧ್ಯತೆ ಇದೆ, ಅವುಗಳಲ್ಲಿ ಸ್ವಲ್ಪ ಸೋಲು ಹಿನ್ನಡೆ ಆಗೋ ಸಾಧ್ಯತೆ ಹುಷಾರು. ಚರ್ಚೆಯಲ್ಲಿ ಹಿನ್ನಡೆ, ವಾದ ಹಿನ್ನಡೆ ಈ ಥರ. ಇನ್ನು ಉಳಿದ ಹಾಗೆ ಈ ದಿವಸ ಷಷ್ಠದ ಮಾಂದಿ ಸ್ವಲ್ಪ ಶರೀರಕ್ಕೂ ತೊಂದರೆ ಮಾಡ್ತಾನೆ, ಆರೋಗ್ಯ ನಿಮಿತ್ತ ಸ್ವಲ್ಪ ತೊಡಕಾಗಬಹುದು. ಇದರ ಹೊರತಾಗಿ ನಿಮಗೆ ಸ್ನೇಹಿತರಿಂದ ಬಂಧುಗಳಿಂದ ಸಹಕಾರ ಚೆನ್ನಾಗಿದೆ. ಜಲೋತ್ಪನ್ನ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅನುಕೂಲ ಕಾಣಬಹುದು. ಗುರುವಿನಿಂದಾಗಿ ಸಿಹಿ ಪದಾರ್ಥದ ವ್ಯಾಪಾರಿಗಳಿಗೆ ಅನುಕೂಲ ಇದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ನೀವು ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿವಸ ನಿಮಗೆ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲ, ಸೀನಿಯರ್ಸಿಂದ ಸಹಕಾರ, ಹೆಲ್ಪ್ ಸಿಗ್ತಕ್ಕಂಥದ್ದು, ಸಪೋರ್ಟ್ ಸಿಗ್ತಕ್ಕಂಥದ್ದು ಈ ರೀತಿಯಲ್ಲಿ ಚೆನ್ನಾಗಿದೆ. ಈ ದಿವಸ ನಿಮಗೆ ಸಹೋದರರು ಸೇವಕರಿಂದ ಸಹಾಯ ಸಹಕಾರ ಸಿಗುತ್ತೆ, ಒಳ್ಳೆಯ ಉಪದೇಶವೂ ಸಿಗುತ್ತೆ. ಒಳ್ಳೆಯ ಸಲಹೆ ಕೊಟ್ಟರಪ್ಪ, ಆ ರೀತಿಯಲ್ಲಿ ಒಳ್ಳೆಯ ಗೈಡೆನ್ಸ್ ಮಾರ್ಗದರ್ಶನ ಅದು ಉಂಟಾಗುತ್ತೆ. ದಾಂಪತ್ಯದಲ್ಲಿ ಅನುಕೂಲ ಹೆಚ್ಚಾಗಿದೆ, ಆತಂಕ ಬೇಡ, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಈ ದಿವಸ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಪೆಟ್ಟಾಗಬಹುದು, ಮಕ್ಕಳ ವಿಚಾರದಲ್ಲಿ. ಹೀಗಾಗಿ ಲಲಿತಾ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ನಿಮಗೆ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ ಇದೆ, ಧನ ಲಾಭ, ವಿದ್ಯಾರ್ಥಿಗಳಿಗೆ ಅನುಕೂಲ, ಮನೆಯಲ್ಲಿ ಒಂದು ಆರೋಗ್ಯಕರ ವಾತಾವರಣ ಇದೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಧನಾಧಿಪತಿ ಷಷ್ಠದಲ್ಲಿದ್ದಾಗ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಸಾಲ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಆಗಬಹುದು, ಹುಷಾರು. ಹಣಕಾಸಿನ ಸೌಖ್ಯ ಇದೆ, ಸಾಲದ ಹಣ ಆಗಿಬಿಟ್ರೆ ಬಹಳ ಕಷ್ಟ ಆಗಿಬಿಡುತ್ತೆ, ಹುಷಾರು. ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ, ಸ್ನೇಹಿತರ ಜೊತೆಗೆ ಹುಷಾರು. ಕೃಷಿ ಕ್ಷೇತ್ರದಲ್ಲಿರೋರು ಹೊಲ ಗದ್ದೆಗಳಲ್ಲಿ ಸ್ವಲ್ಪ ಹುಷಾರು, ವಿಷಜಂತು ಭಯ ಇದೆ. ಪ್ರಾರ್ಥನೆಗೆ ದಿವಸ ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಇದೆ, ಸಹಕಾರ ಸಿಗುತ್ತೆ ಸಹೋದ್ಯೋಗಿಗಳಿಂದ. ಹೊಸ ಕೆಲಸಕ್ಕೆ ಒಂದು ಆಸ್ಪದ ಅವಕಾಶಗಳಿಗೆ ದಾರಿಯಾಗುತ್ತೆ ಈ ದಿವಸ, ಚೆನ್ನಾಗಿದೆ. ಸ್ವಲ್ಪ ನಿಮಗೆ ಭಯ, ಸ್ವಲ್ಪ ಆತಂಕವೂ ಇದೆ. ಈ ದಿವಸ ಒಂದು ಸಡನ್ನಾಗಿ ಬರ್ತಕ್ಕಂಥ ಯಾವುದೊಂದು ತೊಂದರೆಗೆ ಸಿಕ್ಕಾಕೊಳ್ಳೋ ಒಂದು ಸೂಚನೆ ಸಿಗುತ್ತೆ, ಅಥವಾ ಅಂಥದ್ದೊಂದು ವರ್ತಮಾನ ಕೇಳುವ ಸಾಧ್ಯತೆ ಇದೆ, ಹುಷಾರು. ಸ್ವಲ್ಪ ಜಿಪುಣತನ ಇದೆ ಈ ದಿವಸ. ಇನ್ನು ಸ್ನೇಹಿತರಿಂದ ಬಂಧುಗಳಿಂದ ಸಹಕಾರ ಚೆನ್ನಾಗಿದೆ, ವ್ಯಾಪಾರಿಗಳಿಗೆ ಅನುಕೂಲಕರವಾಗಿದೆ, ಸಂಶಯ ಇಲ್ಲ. ಈ ದಿವಸ ಪ್ರಾರ್ಥನೆಗೆ ದಿವಸ ನೋಡಿ, ಈ ದಿವಸ ದುರ್ಗಾ ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ, ಸಹಕಾರ ಇತ್ಯಾದಿ ಸಪೋರ್ಟ್ ಚೆನ್ನಾಗಿದೆ. ಕೆಲಸಗಳಲ್ಲಿ ಅನುಕೂಲ ಕಾಣ್ತೀರಾ ಈ ದಿವಸ. ಸ್ವಲ್ಪ ಆಹಾರ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ, ಹಣ ತೊಂದರೆ ಆಗೋ ಸಾಧ್ಯತೆ ಇದೆ, ಹುಷಾರು. ಉಳಿದ ಹಾಗೆ ದಿವಸ ಸ್ನೇಹಿತರು ಬಂಧುಗಳಿಂದ ಸಹಕಾರ, ಪ್ರಯಾಣದಲ್ಲೂ ಅನುಕೂಲ ಇತ್ಯಾದಿ ಎಲ್ಲ ಶುಭ ಇದೆ, ಯೋಚನೆ ಬೇಡ. ಪ್ರಾರ್ಥನೆಗೆ ದಿವಸ ಮಹಾಲಕ್ಷ್ಮಿ ಹಾಗೂ ಅನ್ನಪೂರ್ಣೇಶ್ವರಿ ಎರಡೂ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲ ಕಾಣಬಹುದು, ಸಂಶಯ ಇಲ್ಲ. ಈ ದಿವಸ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವ ಲಕ್ಷಣ ಸೂಚಿಸ್ತಾ ಇದೆ, ಹುಷಾರು. ಇನ್ನು ಉಳಿದ ಹಾಗೆ ಕುಟುಂಬ ಸಹಕಾರ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ, ಕಲೆಯಲ್ಲಿರ್ತಕ್ಕಂಥವರಿಗೆ, ಕಲಾಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಇನ್ನು ವ್ಯಾಪಾರಿಗಳಿಗೆ ಹಾಲು, ಹೂವು, ಹಣ್ಣು ಇಂಥ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಈ ಮಾಧ್ಯಮಗಳಲ್ಲಿ ಕೆಲಸ ಮಾಡೋರು, ಸಿನಿಮಾ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರು ತುಂಬ ಚೆನ್ನಾಗಿದೆ, ವಿಶೇಷವಾದ ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಪ್ರಾರ್ಥನೆಗೆ ಆರೋಗ್ಯದ ದೃಷ್ಟಿಯಿಂದ ಈ ದಿವಸ ಧನ್ವಂತರಿ ಪ್ರಾರ್ಥನೆ ಮಾಡಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಚೆನ್ನಾಗಿಲ್ಲ ಅಂತಲ್ಲ, ತುಂಬ ಚೆನ್ನಾಗಿದೆ. ಚಂದ್ರನಿಗೂ ಸ್ವಲ್ಪ ಬಲ ಕಡಿಮೆ ಇರೋದರಿಂದಾಗಿ ಅಮ್ಮನವರ ಸನ್ನಿಧಾನಕ್ಕೆ ಕ್ಷೀರ ಸಮರ್ಪಣೆ ಮಾಡಿ ಕೆಲಸಕ್ಕೆ ಹೋದರೆ ಬಹಳ ಒಳ್ಳೆಯದು. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಹಣಕಾಸಿನ ಅನುಕೂಲ ಉಂಟಾಗುತ್ತೆ, ಕುಟುಂಬ ಸೌಕರ್ಯ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಕಾಲಿಗೆ ಪೆಟ್ಟಾಗಬಹುದು, ಗಮನಿಸಿ, ಸ್ವಲ್ಪ ಓಡಾಡುವಾಗ ಎಚ್ಚರ ವಹಿಸಿ. ಪ್ರಾರ್ಥನೆಗೆ ದಿವಸ ನೀವು ಕೂಡ ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದಿವಸ ಕೆಲಸಗಳಲ್ಲಿ ಹೆಚ್ಚಿನ ಅನುಕೂಲ ಕಾಣ್ತೀರಾ, ಔಷಧ ವ್ಯಾಪಾರಿಗಳಿಗೆ ಚೆನ್ನಾಗಿದೆ, ಈ ಮೆಡಿಕಲ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಮತ್ತು ಉಳಿದ ಹಾಗೆ ದಿವಸ ನಿಮಗೆ ದಾಂಪತ್ಯದಲ್ಲಿ ಅನುರಾಗ, ಸಾಮರಸ್ಯದ ಬಾಳ್ವೆ ಇದೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಲಾಭವೂ ಇದೆ, ವಿದೇಶ ವಹಿವಾಟಿನ ಲಾಭ, ಒಳ್ಳೆಯ ವರ್ತಮಾನ, ಶುಭ ಸುದ್ದಿಯನ್ನು ಕೇಳ್ತಕ್ಕಂಥದ್ದು, ಈ ರೀತಿಯಲ್ಲಿ ಹಲವು ಬಗೆಯ ಶುಭ ಕಾಣ್ತೀರ. ಪ್ರಾರ್ಥನೆಗೆ ಇಷ್ಟ ದೇವತೆ ಆರಾಧನೆ ಮಾಡಿ. ಧನುರಾಶಿಯವರಿಗೆ ಈ ದಿವಸ ವ್ಯಾಪಾರದಲ್ಲಿ ಹೆಚ್ಚಿನ ಪರಿಶ್ರಮ ಉಂಟಾಗುತ್ತೆ, ವ್ಯಾಪಾರಿಗಳಿಗೆ ಸ್ವಲ್ಪ ಅಲೆದಾಟ ಇದೆ, ಹೆಣ್ಣುಮಕ್ಕಳಿಗೆ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ, ಅವೆರಡು ಕಡೆ ಗಮನ ಇರಲಿ. ಉಳಿದಾಗಿ ಕೆಲಸ ಕಾರ್ಯಗಳಲ್ಲಿ
ಅಲ್ಲೂ ಪರಿಶ್ರಮ ಇದೆ, ಕೆಲಸದಲ್ಲೂ ಸ್ವಲ್ಪ ಹೆಚ್ಚಿನ ಒತ್ತಡ ಬರುತ್ತೆ ಈ ದಿವಸ, ವಿಘ್ನಗಳು ಉಂಟಾಗಬಹುದು, ಸ್ವಲ್ಪ ವೀಕ್ ಇದೆ ಈ ದಿವಸ. ಹೀಗಾಗಿ ಧನುರಾಶಿಯವರು ಆತಂಕಕ್ಕೊಳಗಾಗಬೇಡಿ, ಶುಕ್ರನ ಅನುಗ್ರಹ ಇದ್ದೇ ಇದೆ, ಹೀಗಾಗಿ ಲಾಭ ಕಾಣ್ತೀರಾ. ಪರಿಶ್ರಮದಿಂದ ಲಾಭ. ಇದರ ನಿವಾರಣೆಗೆ ಗಣಪತಿ ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿಯವರು ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ, ಕಲಾವಿದರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ದಾಂಪತ್ಯದಲ್ಲಿ ಅನುರಾಗ, ಅವರಿಂದಾಗಿ ಲಾಭ, ಅವರಿಂದ ಒಳ್ಳೆಯ ಉಡುಗೊರೆ ಸಿಗ್ತಕ್ಕಂಥದ್ದು, ಈ ರೀತಿಯ ಒಂದು ಶುಭ ಫಲ ಕಾಣ್ತೀರಾ ಈ ದಿವಸ, ಚೆನ್ನಾಗಿದೆ. ಈ ದಿವಸ ನಿಮಗೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಬರೋ ಸಾಧ್ಯತೆ ಇದೆ, ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲಗಳು, ಹೆಣ್ಣುಮಕ್ಕಳಿಗೆ ವಿಶೇಷವಾದ ಧೈರ್ಯ, ಹೊಸ ಅವಕಾಶಗಳು, ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ದೇವಸ್ಥಾನ, ಪೂಜೆ ಪುನಸ್ಕಾರ ಇಂಥವುಗಳಲ್ಲೂ ಕೂಡ ನಿಮಗೆ ಆಸಕ್ತಿ ಇದೆ. ಸಜ್ಜನರ ಭೇಟಿಯಾಗುತ್ತೆ ಈ ದಿವಸ. ಕಲಾವಿದರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಸ್ವಲ್ಪ ಈ ವಾದಗಳಲ್ಲಿ ಚರ್ಚೆಗಳಲ್ಲಿ ಸೋಲು ಮುಖಭಂಗ ಸಾಧ್ಯತೆ ಕೂಡ ಇದೆ. ಹೀಗಾಗಿ ನೀವು ಕೂಡ ನರಸಿಂಹ ಪ್ರಾರ್ಥನೆ, ದುರ್ಗಾ ಪ್ರಾರ್ಥನೆ ಎರಡೂ ಮಾಡಿ. ಮೀನರಾಶಿಯವರಿಗೆ ಈ ದಿವಸ ಅಧ್ಯಯನ, ಸಂಶೋಧನೆ ಇವುಗಳಲ್ಲಿ ತುಂಬ ವಿಶೇಷವಾದ ಅನುಕೂಲ ಇದೆ. ಈ ದಿವಸ ಒಳ್ಳೆ ಹಿರಿಯರ ಗುರುಗಳ ಮಾರ್ಗದರ್ಶನ ಸಿಗುತ್ತೆ, ಅವರ ಭೇಟಿಯಾಗುತ್ತೆ, ತುಂಬ ಚೆನ್ನಾಗಿದೆ ಈ ದಿವಸ. ಕೆಲಸಗಳಲ್ಲೂ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಕಾಣ್ತೀರ ಈ ದಿವಸ. ಬಂಧುಗಳ ಮಿತ್ರರ ಸಹಾಯ ಸಿಗುತ್ತೆ. ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪ ಇದೆ ಈ ದಿವಸ. ಲಕ್ಷ್ಮೀನಾರಾಯಣರನ್ನು ಸ್ಮರಣೆ ಮಾಡಿಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಓಂ ಹರಿಲೋಚನಾಯೈ ನಮಃ, ಗೌರಿ ಮಂತ್ರ ಹೇಳ್ಕೊಳ್ಳಿ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಸಂದೇಶಗಳ ಜೊತೆ 12 ರಾಶಿಗಳ ಫಲಾಫಲ ತಿಳಿಸ್ಕೊಟ್ರಿ, ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.